ಸಚಿನ್ ಆತ್ಮಹತ್ಯೆ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಭಾರೀ ಸಂಚಲನ ಮೂಡಿಸುತ್ತಿರುವ ಆತ್ಮಹತ್ಯೆ ಪ್ರಕರಣ. ಮೃತನ ಮನೆಗೆ ಭೇಟಿ ನೀಡಿದ ಬೀದರ್ ಜಿಲ್ಲಾ ಬಿಜೆಪಿ ನಿಯೋಗ. ಬೀದರ್ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ನೇತೃತ್ವದಲ್ಲಿ ಭೇಟಿ ನೀಡಿದ ಬಿಜೆಪಿ ನಿಯೋಗ. ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಶಾಸಕ ಶರಣು ಸಲ್ಗಾರ್, ಪ್ರಕಾಶ್ ಖಂಡ್ರೆ ಸೇರಿದಂತೆ ಹಲವರು ಭೇಟಿ. ಭಾಲ್ಕಿ ತಾಲೂಕಿನ ಕಟ್ಟೆತೊಗ್ಗಾಂವ್ ಗ್ರಾಮದ ಸಚಿನ್ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹಾಗೂ ಧೈರ್ಯ ತುಂಬಿದ ಬಿಜೆಪಿ ನಿಯೋಗ. ಬಿಜೆಪಿ ನಿಯೋಗದ ಮುಂದೆ ಕಣ್ಣೀರು ಹಾಕಿ ಅಳಲು ತೋಡಿಕೊಂಡ ಕುಟುಂಬಸ್ಥರು. ಈ ವೇಳೆ ಪೊಲೀಸರ ನಿರ್ಲಕ್ಷ್ಯ ಎದ್ದು ಕಾಣುತ್ತದೆ ಎಂದ ಬಿಜೆಪಿ ನಿಯೋಗ. ಮೊದಲೇ ಗೊತ್ತಿತ್ರಿ ಸರ್, ಅಂದ್ರೂ ನಮ್ ರಿಪೋರ್ಟ್ ತಗೊಂಡಿಲ್ಲ ಸರ್. ಪೋಸ್ಟ್ ಅಂದ್ರೆ ಇನ್ಸ್ಟಾಗ್ರಾಮ್ ದ ಪೋಸ್ಟ್ ಮಾಡಿ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಈವನ್ ಒಂದು ಲಾರ್ಜ್ ಹೋಟೆಲ್ ಎಲ್ಲ ಹುಡುಕ್ದೆ. ಮುಂಚೆ ಏನಾರ ಹೇಳಿದ್ದು ನಿಮ್ಮ ಮನೆಯಾಗ ಏನು ಹೇಳ್ಕೊಂಡಿಲ್ಲ ಸರ್. ಅವ ಏನಾರ ಹೇಳ್ಕೊತಿದ್ದ ನನಗೆ ನಾವ್ ಎಲ್ಲ ಸಣ್ಣ ಅವನೇನ ಅಂತಂದೇವ್ರಿ ಸರ್. ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿ ಕೇಳಿ ಸರ್. ಮತ್ತೆ ಮರು ದಿವಸ ಬೆಳಗ್ಗೆ ಸರ್ ವಿಷಯದು ಏನಂತ ತಿಳಿಸಿಲ್ಲ. ಬಟ್ ಮಿಸ್ಸಿಂಗ್ ಕಂಪ್ಲೇಂಟ್ ಅದ ನಮ್ಮ ತಮ್ಮ ಹಿಂಗಾಗ್ಯ. ಯಾವ ಟ್ರೈನಲ್ಲಿ ಯಾವ ಟೈಮಿಗೆ ಆಯ್ತು ಸರ್? ಯಶವಂತಪುರ ಬೀದರ್ ಇದು ಲಾತೂರ್ ಸರ್. ಸಾಯಂಕಾಲ ಮಾರ್ನಿಂಗ್ ಡೆತ್ ನೋಟ್ ಅವ್ರಿಗೆ ಹೋಗಿ ತೋರಿಸ್ತಾರ. ಅವಾಗ ಒಂದು ಮೊಬೈಲ್ ನಂಬರ್ ತಗೊಂಡು ಈಗ ಲೋಕಲ್ ಸ್ಟೇಷನ್ ನಾನು ಏನು ಮಾತಾಡ ನಮ್ಮಲ್ಲಿ ಬಂದ ಕೂಡಲೇ ಮಾಡಿದ್ವಿ. ಪೊಲೀಸರ ನೆಗ್ಲಿಜೆನ್ಸಿ ಅಲ್ರಿ. ಡೆತ್ ನೋಟ್ ಅಡ್ವಾನ್ಸ್ ಯೂಶುವಲಿ ಡೆತ್ ನೋಟ್ ಯಾವಾಗ ಕೈ ಸಿಗ್ತದ? ನಿಮಗೆ ನ್ಯಾಯ ಸಿಗೋರಿಗೆ ಹೋರಾಟ ಮಾಡ್ಲಿಕ್ಕೆ ನಮ್ಮ ಪಕ್ಷ ನಿಮ್ಮ ಜೊತೆ ಇದೆ. ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾರೆ, ವಿರೋಧ ಪಕ್ಷ ನಾಯಕರು ಎಲ್ಲರೂ ಬರ್ತೀನಿ ಅಂತ ಹೇಳಿದ್ದಾರೆ. ಒಂದು ಇದರ ಪೊಲೀಸ್ ವೈಫಲ್ಯ ಪೂರ್ತಿ ಇದೆ. ಇದು ಸೀದಾ ಕಾಣತ್ತದ. ನಮ್ಮಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಆ ಕಾಂಗ್ರೆಸ್ನ ಕೈಗೊಂಬೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಉದ್ದೇಶಪೂರ್ವಕವಾಗಿ ಇದೆಲ್ಲ ಆಗಿರ್ತದೆ. ಯಾಕಂದ್ರೆ 0 FIR ಮಾಡಬೇಕು ಅಂತ ಕಾನೂನಿದೆ. ಯಾವುದೇ ಪೊಲೀಸರಿಂದ ನೀವು ಇಲ್ಲಿ ಇನ್ಸಿಡೆಂಟ್ ಆಗ್ಯದ ನೀವು ಒಯ್ದು ಬೆಂಗಳೂರದಾಗೂ ನಾವು FIR ಮಾಡ್ಬೋದು. 0 FIR ಕಾನೂನಿದೆ. ಅದು ಎಲ್ಲ ಏನು ಇಲ್ಲ. ಅದಕ್ಕೆ ಅವರೆಲ್ಲ ಸರ್ಕಾರದ ಕೈಗೊಂಬೆ ಕೆಲಸ ಮಾಡ್ಯಾರ. ಪರ್ಸೆಂಟ್ ಬರ್ತದೆ. ಅಲ್ಲಿ ಮಿಸ್ ಆದ್ರೆ ಇವ್ರು ಅಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕಂತ ಕೇಸ್. 0 FIR ಆಗ್ಬೇಕಂತ ಆಗಿದೆ ಕಾನೂನು. ಸಸ್ಪೆಂಡ್ ಮಾಡಿದ್ರೆ